ಯತೀಂದ್ರ ಹೇಳಿಕೆಗೆ ಸಂಬಂಧಪಟ್ಟಂತೆ ಸಚಿವ ಇನ್ನೊಂದು ಕಡೆ ನಾವು ಚೆಕ್ ಮಾಡಿಕೊಂಡಾಗ ಇದೇ ಒಂದು ವಿಚಾರದಲ್ಲಿ ಹಿಂದೆ ಮಿನಿಸ್ಟರ್ ಆಗಿದ್ದಲ್ಲ ರಾಜಣ್ಣ ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ. ಅವರು ಯತೀಂದ್ರ ಹೇಳಿಕೆಯಲ್ಲಿ ತಪ್ಪೇನಿದೆ, ಸತೀಶ್ ಜಾರಕಿಹೊಳಿ ಅವರು ಸಿದ್ದರಾಮಯ್ಯ ಆದ ಮೇಲೆ ಅಹಿಂದ ಚಳುವಳಿಯನ್ನು ಮುಂದುವರಿಸ್ತಾರೆ ಅಂತ ಅವ್ರು ಮಾತಾಡಿರೋದು ಅಂತ ಹೇಳಿ ಮಾಜಿ ಸಚಿವ KN ರಾಜಣ್ಣ ಮಾತಾಡಿರೋದಿಲ್ಲ. ಅವರು ಸಚಿವ ಸ್ಥಾನವನ್ನು ಕಳ್ಕೊಳ್ಬೇಕಾಯಿತು, ಹೈಕಮಾಂಡ್ ವಿರುದ್ಧವಾಗಿ ಮಾತನಾಡಿ ಅಂತ ರಾಜಣ್ಣ ಏನು ತಪ್ಪಿದೆ ಇದರಲ್ಲಿ ಅವ್ರು ಮಾತನಾಡಿರೋದಲ್ಲಿ ಅಂತ ಮಾತಾಡಿದ್ದಾರೆ. ಯತೀಂದ್ರ ಹೇಳಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಸಹಮತ ಇದೆ ಅಂತ ಕೂಡ KN ರಾಜಣ್ಣ ಹೇಳಿದ್ದಾರೆ. CM ಭವಿಷ್ಯವನ್ನು ನುಡಿದಿರೋದು ಶಾಸಕ ಶಿವಗಂಗಾ ಬಸವರಾಜ್ ಅವರು. ಎಲ್ಲರೂ ನವೆಂಬರ್ ಕ್ರಾಂತಿ ಅಂತ ಹೇಳ್ತಾ ಇದ್ದಾರೆ, ಆದರೆ ನಾನು ಹೇಳೋದು ಡಿಸೆಂಬರ್ ಕ್ರಾಂತಿ ಆಗುತ್ತೆ, ನೋಡ್ತಾ ಇರಿ. CM ಬದಲಾವಣೆಯ ತೀರ್ಮಾನವನ್ನು ಹೈಕಮಾಂಡ್ ಮಾಡೇ ಮಾಡುತ್ತೆ. ಈ ರೀತಿ ಹೇಳಿಕೆ ಕೊಟ್ಟರೆ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ. ಇಂತಹವರ ಬಗ್ಗೆ ಹೈಕಮಾಂಡ್ ಗಮನ ಕೊಡಬೇಕು. ಈ ರೀತಿ ನಾನು ಹೇಳಿಕೆ ಕೊಟ್ಟುಬಿಟ್ರೆ, ಏನು ಯತೀಂದ್ರ ಸಿದ್ದರಾಮಯ್ಯ ಮಾತಾಡಿದ್ದಾರಲ್ಲ, ಅಪ್ಪಿತಪ್ಪಿ ಈ ಥರ ನಾನೇನಾದರೂ ಸ್ಟೇಟ್ಮೆಂಟ್ ಕೊಟ್ಟುಬಿಟ್ರೆ ನನಗೆ ನೋಟಿಸ್ ಕೊಟ್ಬಿಡ್ತಾರೆ ಹೈಕಮಾಂಡ್. ಯತೀಂದ್ರಗೆ ನೋಟಿಸ್ ಇಲ್ವಾ? ಮುಖ್ಯಮಂತ್ರಿಗಳ ಮಕ್ಕಳಾಗ್ಬಿಟ್ರೆ ಸುಮ್ಮನೆ ಇರೋದು ಸರಿಯಲ್ಲ. ಯತೀಂದ್ರ ಹೇಳಿಕೆ ವಿರುದ್ಧವಾಗಿ ಶಿವಗಂಗಾ ಬಸವರಾಜ್ ಗರಂ ಆಗಿರೋದು. ತಪ್ಪೇನಿದೆಯಪ್ಪ? ಯತೀಂದ್ರ ಅವರು ಬೆಳಗಾವಿನಲ್ಲಿ ಸಿದ್ದರಾಮಯ್ಯನವರ ನಂತರ ಅಹಿಂದ ಚಳವಳಿಯನ್ನು ಮುಂದುವರಿಸಲಿಕ್ಕೆ ಅವರು ಸಮರ್ಥರಿದ್ದಾರೆ, ಅವರು ಅದರ ನಾಯಕತ್ವ ವಹಿಸಬೇಕು ಅಂತಕ್ಕಂಥ ಮಾತು ಹೇಳಿರಲು ತಪ್ಪೇನಿದೆಯಪ್ಪ? ಅದರಲ್ಲಿ ಆ ಮಾತಿಗೆ ನಂದು ಕೂಡ ಸಹಮತ ಇದೆ. ಜೊತೆಯಲ್ಲಿ ಯಾರು ಸತೀಶ್ ಜಾರಕಿಹೊಳಿ ಅವರು ಕೂಡ ನಂದು ಈಗ ಯಾವುದೋ ಕ್ಲೈಮ್ ಇಲ್ಲ, 2028ರಿಗೆ ನಾನು ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಹೇಳಿದ್ದಾರೆ, ಅದಕ್ಕೂ ನಮ್ಮ ಸಹಮತ ಇದೆ. ಏನಾಗಿದೆ, DK ಶಿವಕುಮಾರ್ ಅವರು ಒತ್ತಡ ತರ್ತಾರೆ, ಅವ್ರ ಕಡೆಯವ್ರು ತರ್ತಾರೆ ಅಂತಕ್ಕಂಥ ನಿಮ್ಮ ಅನಿಸಿಕೆ ಇದ್ದರೆ ಅದಕ್ಕೆ ನಂದು ಯಾವುದೇ ರೀತಿ ಕಾಮೆಂಟ್ ಇಲ್ಲ. ಆಯಿತು, ಅವರೆಲ್ಲ ಮೇಧಾವಿಗಳು ಹೇಳಿದ ಮೇಲೆ ನಾವೇನು ಅದಕ್ಕೇನು ಉತ್ತರ ಹೇಳೋಕ್ಕಾಗ್ತದ? ಮೇಧಾವಿಗಳ ತೀರ್ಮಾನ ನಡೀಲಿ. ಯಾರು ನಾನು ಆಗದೇ ಇಲ್ಲ ಮಂತ್ರಿ, ನಡೀಲಿ. ಅದಕ್ಕೆ ಎಲ್ಲ ಆಗ 2 ಸರಿ 10 ವರ್ಷ ಮಾಡಿಬಿಟ್ಬಿಟ್ಟಿದ್ದೀನಲ್ಲಪ್ಪ. ನಿಮಗೆ ಆಗಲೆಲ್ಲ ನಾನು ಹೇಳೋದಿಲ್ಲ. ಡಿಸೆಂಬರ್ ನಂತರ ಏನಾಗಬೇಕು ಏನಾಗುತ್ತೆ ಅನ್ನೋದನ್ನು ಹೇಳಿದ್ದೀನಿ. ಎಲ್ಲ ನವಂಬರ್ ಕ್ರಾಂತಿ ಅಂತಾರೆ, ನಾನು ಡಿಸೆಂಬರಿಗೆ ಹೇಳಿದ್ದೀನಿ. ಹಾಗೆ ಆಗ್ತದೆ. ನೀವೇನದ್ರ ಬಗ್ಗೆ ಎರಡೇ ಮಾತಾಡೋದು ಬೇಡ. ಅದನ್ನ ಈಗ ಮಾತಾಡಲ್ಲ. ಮುಂದಿನ ವಿಷಯನ ಜನವರಿ ಮೇಲೆ ಡಿಸೆಂಬರ್ ಮುಗಿದ್ಮೇಲೆ. ಇದು ಕಾಂಗ್ರೆಸ್ ಪಕ್ಷ, ನಮ್ಮದು ಹೈಕಮಾಂಡ್ ಪಕ್ಷ. ಇದು ಮೈಸೂರು ರಾಜರ ಮನೆ ಅಲ್ಲ. ಇದು ಹೈಕಮಾಂಡ್ ತೀರ್ಮಾನ ಮಾಡ್ತದೆ. ಹೈಕಮಾಂಡು ತೀರ್ಮಾನಕ್ಕೆ ನಾವೆಲ್ಲ ಬದ್ಧರಾಗಿರಬೇಕು. ಇನ್ನು ಗೊಂದಲಕ್ಕೆ ತೆರೆ ಎಳೆಯೋದಕ್ಕೆ ಒಂದು ಕಡೆ CM ಸಿದ್ದರಾಮಯ್ಯನವರೇ ಮುಂದಾಗಿದ್ದಾರೆ. ಯತೀಂದ್ರ ಹೇಳಿಕೆಗೆ CM ಸಿದ್ದರಾಮಯ್ಯ ಸ್ಪಷ್ಟನೆ ಕೊಡ್ತಾ ಇದ್ದಾರೆ. ಈ ಬಗ್ಗೆ ನಾನು ಯತೀಂದ್ರನನ್ನು ಕೇಳಿದೆ. ನಾನು